ಮಾಡ್ತಿದ್ದೀನಿ. ಫ್ಲಿಪ್ಕಾರ್ಟಿಂದ ಡೆಲಿ ಆರ್ಡರ್ ಮಾಡಿದ್ದು, ಇವಾಗ ಡೆಲಿವರಿ ಬಂದೈತೆ. ಏನಿಲ್ಲ ಇದು ಗೋಲ್ಡಿನ ತಗೊಂಡಿದ್ದೀನಿ. ಪ್ಯಾಕ್ಡು ಗ್ಯಾರಂಟಿ ಕಾರ್ಡ್ ಇದೆ. ಇದೆಂದು ಕೇಶ ಗ್ರಿಲ್ ಚಿಕನ್ ಗ್ರಿಲ್ ಚಿಕನ್ನು ಗ್ರಿಲ್ ಐಟಮು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ವಾವ್, ಚಿಕನ್ ನಮ್ಮಪ್ಪ ಯಾವ್ದು ಇದನ್ನ ತಡಿ ಮಗ, ಇಲ್ಲಿ ಫಸ್ಟ್ ಫೀಚರ್ಸ್ ನೋಡ್ಕೊಳ್ಳೋಣ. ಬಾಯ್ ಸ್ಪೆಸಿಫಿಕೇಶನ್ಸ್ ವಿಡಿಯೋಗೇನು ಕಾಣಿಸ್ತಿಲ್ಲ. ಕಾಫಿ ಎಲ್ಲ ಉಲ್ಟಾ ಉಲ್ಟಾ ಉಲ್ಟಾ. ಎಷ್ಟು ಕೆ ಜಿವರೆಗೂ ಇಕ್ಬೋದು ಅದ್ರ ಮೇಲೆ? ಅದು 5 kg. ಹಾಗೆ ಬರುತ್ತಾ? ಲೇ, ಮರದ ಮೇಲೆ ನಿಂತ್ಕ. ಯಾವುದಕ್ಕೂ ಈ ಮರದ ಪೀಸ್ ತಗೊಳ್ಳೋ. ಇದಕ್ಕೆ ಹಾಕಿ. ಇದಕ್ಕೆ ಎಷ್ಟು ಕನ್ಸ್ಯೂಮ್ ಮಾಡುತ್ತೆ? ಎಷ್ಟು ವಾಲ್ಟ್ಸ್ ಇದು ಕನ್ಸ್ಯೂಮ್ ಮಾಡೋದು? ಕನ್ಸ್ಯೂಮ್ ಮಾಡೋದಾ? ಅದು ಜಾಗ ದೊಡ್ಡದೈತೆ ಸ್ವಿಚ್ಚು. ಒಳಗಿರೋದಕ್ಕೆ ಹಾಕೋಗಿ ನೋಡೋಣ. ಎರಡಕ್ಕೂ ಆಗ್ತಿಲ್ವಾ? ಪ್ರಾಬಬ್ಲಿ ಅದಕ್ಕೂ ಆಗಲ್ಲ ಅಂತ ನನ್ನ ಅನಿಸಿಕೆ. ಇಲ್ಲ ಗುರು, ಎಷ್ಟು ಸರ್ಪ್ರೈಸ್ ತರಬೇಕು. ತಾಂಡ ವಾಪಸ್ ಕೊಟ್ಟು ಹೋಗು. ಏನ ಅದೇ ಎಕ್ಸ್ಟ್ರಾ ಬರ್ತದಲ್ಲ, ಅದನ್ನು ತರಬೇಕು. ಈಗ ಕರೆಂಟ್ ಅಂಗಡಿಗೆ ಹೋಗಿ ಬಾ, ಇದಕ್ಕೆ ಹೋಗೋಣ. ಇಲ್ಲ ಅಂದ್ರೆ ಇದು ತರ್ಬೇಕು. ಏನು ಹೇಳು? ಏನು? ಸ್ಟೆಬ್ಲೈಸರ್ ಅಲ್ಲ ಕಣಲೆ, ಇದು ಸಿಗುತ್ತೆ ಗೊತ್ತಾ? ಏನು ಹೇಳು? ಪ್ಲಗ್ ಇರೋದು ಜಾಸ್ತಿ, ಇರೋದು 30 ರೂಪಾಯಿ ಅದು. ಬಾ ತರೋಣ. ಎಲ್ಲಿಗೆ ಹೋಗ್ಬೇಕು? ಚಿಕ್ಕಬಳ್ಳಾಪುರಕ್ಕೆ. ಹಂಗೆ ರೈಸ್ನ ಹಾಕ್ಕೊಂಬರೋದು. ಪ್ಲಗ್ಗು ರೈಸು ನಿಂದೆ. ನಾನು 4,000 ಖರ್ಚು ಮಾಡಿದ್ದೀನಿ ಕಲೆಯ. ಹಾಗಾದ್ರೆ ನಾವೇನು ಮಾಡಿಲ್ವಾ? ಮಾತಿಗೆ ಎಷ್ಟು ಆಯ್ತಪ್ಪ? ಎಷ್ಟು? ಹಂಗೆ ಅದು ಲೆಕ್ಕ ಹಾಕೋದು ಬೇಡ. ಪ್ಲಗ್ಗು ಅದೊಂದು ನಿಂತಾಗ ಪ್ಲಗ್ಗು ಮತ್ತು ಈಗ 100 kg ರೈಸ್ ತಗೊಂಬ. ನಾನು ಆಮೇಲೆ ನಿಮ್ಮಿಂದ ಶೇರ್ ಮಾಡ್ತೀನಿ. ಕೊಡ್ತು ನೋಡಿ ಸರ್ ಕೈಗೆ. ಬಾ ಹೋಗೋಣ. ತಡ್ಲ, ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಲಾ, ಹೋಗೋಣ. ಇಲ್ಲಿ ಯಾವುದೋ ಎಲೆಕ್ಟ್ರಿಕ್ ಅಂಗಡಿ ಇಲ್ವಾ?